ಇನ್ನು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮನೋಜ್ ಕುಟುಂಬಕ್ಕೆ ಪರಿಹಾರ ಹಸ್ತಾಂತರವಾಗಿದೆ. ಮೃತ ಮನೋಜ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಹಸ್ತಾಂತರ ಮಾಡಲಾಗಿದೆ. ತುಮಕೂರು ಮೂಲದ ಮನೋಜ್ ಕುಟುಂಬಕ್ಕೆ ಚೆಕ್ ಅನ್ನು ನೀಡಲಾಗಿದೆ. ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಅವರು ಕುಟುಂಬಕ್ಕೆ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ದಾರೆ. ಸರ್ಕಾರದ ಆದೇಶದಂತೆ 25 ಲಕ್ಷ ಹಣದ ಚೆಕ್ ಅನ್ನು ಡಿಸಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಕಾಲ್ತುಳಿತದಲ್ಲಿ ತುಮಕೂರು ಮೂಲದ ಮನೋಜ್ ಕೂಡ ಮೃತಪಟ್ಟಿದ್ರು. ಅವರ ಕುಟುಂಬಕ್ಕೆ ಸರ್ಕಾರ ಏನು ಹೇಳಿತ್ತು, 25 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಆ ಚೆಕ್ ಅನ್ನು ಹಸ್ತಾಂತರ ಮಾಡಲಾಗಿದೆ. ಕೊಟ್ಟಿದ್ದಾರೆ ಸರ್, ಮಗ ಬರೋವಲ್ಲಿ ಸರ್, ಎಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಾನೆ ಇದ್ರೆ ಮತ್ತೆ ಚೆಕ್ ಕೊಟ್ಟರು. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾನು ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು 1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವುದೂ ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ ಅಷ್ಟು ಸಾಕು. ನಮ್ಮಂಥದ್ದು ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ಬರು ಮಕ್ಕಳಿರೋರು ಹೋಗ್ಬಿಟ್ರೆ ಅವ್ರ ಕತೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮಗೆ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿದ್ರೆ ಎಜುಕೇಷನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಿ ನನಗೂ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ. ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತಿದ್ದು ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ.